ನಮಸ್ಕಾರ ಸ್ನೇಹಿತರೆ, ನೋಡಿ ಇವತ್ತು ಬಂದಿರೋಂಥ ಜಾಗ 2.25 ಎಕರೆ 2 ಎಕರೆ 10 ಗುಂಟೆ ತಾರ್ ರೋಡಿಂದನೇ ಎಂಟ್ರೆನ್ಸು. ನೋಡಿ ಅಲ್ಲಿ ನಿಂತಿದ್ರಲ್ಲ ಅದು ತಾರ್ ರೋಡು. ಹಂಗೆ ಬಂದು ಇಲ್ಲಿ ಕಟ್ಟಾಗುತ್ತೆ, ಇಲ್ಲಿ ಬಂದು ಮತ್ತು ಅದು ಬಾಕ್ಸ್ ಟೈಪ್ ಇದೆ. ಟೋಟಲಾಗಿ ಇದೊಂದು 10 ಗುಂಟೆ 15 ಗುಂಟೆ ಬರುತ್ತೆ. ಆ ಕಡೆಗೆ 2 ಎಕರೆ ಬಾಕ್ಸ್ ಆಗಿ ಸ್ಕ್ವೇರ್ ಆಗಿದೆ, ಒಳ್ಳೆ ವ್ಯೂ ಇದೆ. ಇದು ಬೆಂಗಳೂರಿಂದ ಇಲ್ಲಿಗೆ 140 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ ಇಲ್ಲಿಗೆ ಜಾಗಕ್ಕೆ 60 ಕಿಲೋಮೀಟ್ರು. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಒಂದು ಫಸಲಿಗೆ ನೀರು ಕೊಡ್ತಾರೆ. ತೋಟನಾರು ಮಾಡ್ಬೋದು, ಗದ್ದೆನಾರು ಮಾಡ್ಬೋದು. ನೋಡಿ ಊರ ಹತ್ರನೇ ವಿಲೇಜ್ ನಿಯರೇ, ಅದೇ ವಿಲೇಜು ತುಂಬ ಚೆನ್ನಾಗಿದೆ. ವಿಲೇಜ್ ಪಕ್ಕ ಒಂದು ಫಾರ್ಮ್ ಹೌಸ್ ಮಾಡ್ಕೊಳ್ಳೋರಿಗೆ ತುಂಬ ಚೆನ್ನಾಗಿದೆ. ತಾರ್ ರೋಡ್ಗೆ ರಸ್ತೆ ತೋರಿಸ್ತೀನಿ. ತಾರ್ ರೋಡು ಜನರಲ್ ಪ್ರಾಪರ್ಟಿ ಲಿಂಗಾಯತ್ರದ್ದು ಜಾಗ ಮಾತ್ರ ನೋಡಿ. ಈ ಬಾಕ್ಸ್ ಆಗಿರುತ್ತೆ, ಈ ಕಬ್ಬಾಕಿದ್ರಲ್ಲ ಅಲ್ಲಿಂದ ರೋಡ್ ಎಂಟ್ರೆನ್ಸ್ಗೆ ಅಲ್ಲಿಗೆ ಬರುತ್ತೆ. ಹಂಗೇ ಜಾಗ ಇಲ್ಲಿ ಬಂದು ಹಿಂಗೆ ಬಾಕ್ಸ್ ಆಗಿ ಸ್ಕ್ವೇರ್ ಆಗಿದೆ. ಜಾಗ ನೋಡಿ ಇಲ್ಲಿ ಹೋದಂಗೆ ಕೊಳ್ಳೆಗಾಲದಿಂದ ಒಂದು 8-10 ಕಿಲೋಮೀಟ್ರ್ ಆಗುತ್ತೆ ನೋಡಿ ಜಾಗ. ಇಲ್ಲಿಂದ ಮತ್ತೆ ಇದು ಒಂದು ಬೋರ್ವೆಲ್ ಇದೆ. ಇಲ್ಲಿ ಬೋರ್ವೆಲ್ ಇದೆ. ಮಿಷಿನ್ ಮನೆ ಐತೆ ನೋಡಿ. ಆ ತೆಂಗಿನ ಮರನೂ ಈ ಕಡೆಗೆ ಸೇರುತ್ತೆ, ಅದೇ ಮಿಷಿನ್ ಮನೆ. ಅಣ್ಣ ಬೋರ್ ಇದೆ ಅಲ್ವಾ ಇದು? ಇದಕ್ಕೆ ಸೇರಲ್ವಾ? ಸರಿ ನೋಡಿ, ಹಿಂಗೆ ಆ ಕಬ್ಬು ಕಾಣುತ್ತೆ ನೋಡಿ, ಅಲ್ಲಿ ಉತ್ಬಿಟ್ಟು ಅಲ್ಲಿ ತನಕ ಇದೆ, ಲೈಟ್ ಕಂಬ ತನಕ ಅದೇ ಕಬ್ಬು. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ವಿಲೇಜ್ ನಿಯರು. ನೀವು ಭತ್ತನಾರ ಮಾಡ್ಬೋದು, ತೋಟ ತೆಂಗು ಗಿಂಗು ಹಾಕ್ಕೊಂಡು ಈ ಥರ ಬೆಳ್ಕೋದು. ನೋಡಿ ಸುತ್ತ ತೆಂಗಿನ ತೋಟಗಳೇ, ಅಕ್ಕಪಕ್ಕ ಎಲ್ಲ ತೆಂಗು, ಬಾಳೆ, ಕಬ್ಬು 2 ಥರ ಫಸಲು ಮಾಡ್ಬೋದು. ಏನು ಬೇಕಾದ್ರೂ ಬೆಳಿಬೋದು. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಒಳ್ಳೆ ವ್ಯೂ ಇದೆ. ವಿಲೇಜ್ ನಿಯರ್ ಇದೆ. ಲೇಬರ್ಸ್ಗೂ ಏನು ತೊಂದರೆ ಆಗೋಲ್ಲ ನಿಮಗೆ. ಜಾಗದ ಪಕ್ಕ ನೋಡಿ ಊರ ಹತ್ರನೇ ಇದೆ. ಲೇಬರ್ಸು ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡು ಚಿಕ್ಕದಾಗಿ ಇಟ್ಕೋತೀನಿ ಅಂದರೆ ಮನೆಗೇ ಮಾಡ್ಕೊಂಡು ಜಾಗ ತುಂಬ ಚೆನ್ನಾಗಿದೆ. ಇವರು 35 ಲ್ಯಾಕ್ ಕೇಳ್ತಿದ್ದಾರೆ ಫರ್ ಏಕರು. ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ. ಲೋ ಪ್ರೈಸ್ ಇದು. ಈ ಕಡೆ ಎಲ್ಲ ತಾರ್ ರೋಡ್ಗಿರೋ ಬೇರೆ ರೇಟ್ ಹೇಳ್ತಾರೆ. ಸ್ವಲ್ಪ ಅರ್ಜೆಂಟಲ್ಲಿದ್ದಾರೆ. ಲೋ ಪ್ರೈಸಲ್ಲೇ ಆಗುತ್ತೆ ಬಜೆಟ್.